ಭಾದ್ರಪದ ಶುಕ್ಲ ಷಷ್ಠಿ ಉತ್ತಮ ಮಾರ್ಧವ ಧರ್ಮದ ಲಕ್ಷಣವನ್ನು ಆರಾಧನೆ ಮಾಡ್ತಕ್ಕಂಥ ಪವಿತ್ರ ದಿನವಾಗಿದೆ. ಮಾರ್ಧವ ಧರ್ಮ ಆತ್ಮನನ್ನು ಊರ್ಧ್ವಗಮನ ಮಾಡಲಿಕ್ಕೆ ಕಾರಣ ಆಗ್ತದೆ. ಅತ್ಯಂತ ಉನ್ನತ ಶಿಖರವಾಗಿರ್ತಕ್ಕಂತಹ ಅಷ್ಟಮ ಭೂಮಿ ಈಶತ್ ಪ್ರಾಗ್ಭಾಗ ಭೂಮಿ ಅರ್ಥಾತ್ ಶುದ್ಧಶಿಲೆಗೆ ನಮ್ಮ ಆತ್ಮ ಗಮನ ಆಗಬೇಕಾದ್ರೆ ಸಮ್ಯಕ್ತದ ಭಾಳ ಮಹತ್ವದ ಪಾತ್ರ ಅದ. ಆ ಸಮ್ಯಕ್ ಪ್ರಾಪ್ತಿಗಾಗಿ ಅಷ್ಟ ಮದಗಳ ರಹಿತ ಅಷ್ಟ ಅಂಗಗಳ ಸಹಿತ ಈ ಸಮ್ಯಕ್ ದರ್ಶನವನ್ನು ಆತ್ಮ ಪ್ರಾಪ್ತಿ ಮಾಡ್ಕೋಬೇಕಾಗ್ತದೆ. ಆ ಅಷ್ಟಾಂಗ ಸಮ್ಯಕ್ ದರ್ಶನ ಪ್ರಾಪ್ತಿಗಾಗಿ ಜಾತಿ ಮದ, ಕುಲ್ ಮದ, ಪೂಜಾ ಮದ, ರೂಪ ಮದ, ಐಶ್ವರ್ಯ ಮದ, ವೃದ್ಧಿ ಮದ, ತಪ ಮದ, ಜ್ಞಾನ ಮದ, ಹೀಗೆ 8 ಮದಗಳನ್ನು ತ್ಯಾಗ ಮಾಡಿದಾಗ ಈ ಆತ್ಮನಿಗೆ ನಿಜ ಸ್ವರೂಪದ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯತೆ. ಉತ್ತಮ ಮಾರ್ಧವ ಧರ್ಮವು ಮಾನ ಕಷಾಯವನ್ನು ಮರ್ದನ ಮಾಡ್ತಕ್ಕಂಥದ್ದು. ಎಲ್ಲಿ ಮಾನ ಕಷಾಯ ಇಲ್ಲವೋ ಅಲ್ಲಿ ಉತ್ತಮ ಮಾರ್ಧವ ಧರ್ಮದ ಪ್ರಾಪ್ತಿಯಾಗುತ್ತದೆ. ಅದಕ್ಕಾಗಿ ಜೈನ ಧರ್ಮದಲ್ಲಿ ಮಂದಿರಗಳ ಮುಂದೆ ಭವ್ಯವಾದಂಥ ಮಾನಸ್ತಂಭವನ್ನು ಕಟ್ತಕ್ಕಂಥ ಒಂದು ಪರಂಪರೆ ಇದೆ. ಹೆಸರು ತಕ್ಕ ಹಾಗೆ ಮಾನ ಸ್ತಂಭ, ಮಾನವನ್ನು ನಾಶ ಮಾಡ್ತಕ್ಕಂಥ ಕಂಬ ಯಾವುದಾದ್ರು ಅದು ಮಾನಸ್ತಂಭ. ಜೈನ ಧರ್ಮದಲ್ಲಿ ಕೊನೆಯ ತೀರ್ಥಂಕರ ಮಹಾವೀರರ ಒಂದು ಸಮೂಹ ಶರಣದಲ್ಲಿ ಅವರ ಪ್ರಥಮ ಗಣಧರಾಗ್ತಕ್ಕಂಥ ಇಂದ್ರಭೂತಿ ಗೌತಮ ಸ್ವಾಮಿ ಯಾವಾಗ ಪ್ರಥಮವಾಗಿ ಮಾನಸ್ತಂಭದ ದರ್ಶನ ಮಾಡ್ತಾನ ಅವನ ಮಾನಕಷ ಎಲ್ಲ ಮರ್ದನಾಗಿ ಸಮೂಹ ಶರಣದಲ್ಲಿ ಭಗವಂತರ ಪಾದಮೂಲದಲ್ಲಿ ದಿಗಂಬರ ಭಾವಲಿಂಗಿ ಮುನಿಯಾಗಿ ಪ್ರಥಮ ಗಣಧರರಾಗ್ತಕ್ಕಂಥ ಮನಪ್ಪರೆ ಜ್ಞಾನಿ ಆಗ್ತಕ್ಕಂಥ ಪರಮ ಸೌಭಾಗ್ಯ ಅವರು ಪ್ರಾಪ್ತ ಆಗ್ತದೆ. ಆವಾಗ ಭಗವಂತರ ದಿವ್ಯ ಧ್ವನಿ ಮಾಡ್ತದೆ. ನನ್ನಂಥ ಜ್ಞಾನಿ, ನನ್ನಂಥ ಪ್ರಕಾಂಡ ವಿಜ್ಞಾನ, ನನ್ನಂಥ ತಪಸ್ವಿ ಯಾರೂ ಇಲ್ಲ ಅಂತಕ್ಕಂಥ ಮನೋಭಾವನೆ ಇರ್ತಕ್ಕಂಥ ಇಂದ್ರಭೂತಿ ಗೌತಮ ಬ್ರಹ್ಮಣ ಯಾವಾಗ ಮಾನಸ್ತಂಭದ ದರ್ಶನವನ್ನು ಮಾಡಿದ ಆ ಮಾನ ಸ್ತಂಭಾಗಿ ಆತನಿಗೆ ಸಮ್ಯಕ್ ದೃಷ್ಟಿಯಾಗಿ ಮಹಾವೀರ ತೀರ್ಥಂಕರರ ಪ್ರಥಮ ಗಣಧರಾಗ್ತಕ್ಕಂಥ ಪರಮ ಸೌಭಾಗ್ಯ ಪ್ರಾಪ್ತ ಆಯಿತು. ಇದು ಸಮ್ಯಕ್ತ್ವದ ಮಹಿಮೆ, ಉತ್ತಮ ಮಾರ್ಧವ ಧರ್ಮದ ಮಹಿಮೆ. ಹಾಗೆ ಪ್ರಥಮ ತೀರ್ಥಂಕರ ಯುಗಾಧೀಶ ಆದಿಬ್ರಹ್ಮ ಪುರು ಪರಮೇಶ್ವರ ಋಷಭದೇವರ ಜ್ಯೇಷ್ಠ ಪುತ್ರ ಭರತ ಮತ್ತು ಸುನಂದೆಯ ಪುತ್ರ ಅರ್ಥಾತ್ ಆದಿನಾಥರಿಗೆ ಇಬ್ಬರು ಹೆಂಡರು, ನಂದ ಮತ್ತು ಸುನಂದ. ನಂದಾಳಿಗೆ ಭರತಾದಿ 100 ಜನ ಪುತ್ರರು ಮತ್ತು ಬ್ರಾಹ್ಮಿ ಎಂಬ ಒಬ್ಬ ಮಗಳು. ಸುನಂದಾಗೆ ಬಾಹುಬಲಿ ಮತ್ತು ಸುಂದರಿ ಇಬ್ಬರು ಮಕ್ಕಳು. ಎಲ್ಲರೂ ಸೇರಿ 101 ಗಂಡ ಪುತ್ರ ಸಂತಾನ, 2 ಹೆಣ್ಣು ಮಕ್ಕಳು. ಆ ಆದಿನಾಥರ ಮೊದಲ ಪತ್ನಿಯ ಪುತ್ರ ಪ್ರಥಮ ಚಕ್ರವರ್ತಿ ಭರತ, 2ನೇ ಪತ್ನಿಯ ಪುತ್ರ ಬಾಹುಬಲಿ. ಯಾವಾಗ ಆದಿನಾಥರಿಗೆ ವೈರಾಗ್ಯ ಪ್ರಾಪ್ತವಾಗುತ್ತದೆಯೋ, ಈ ಸಂಸಾರದಿಂದ ವಿರಕ್ತರಾಗಿ ಆತ್ಮಕಲ್ಯಾಣದತ್ತ ಸಾಗುತ್ತಾರೋ, ಆವಾಗ ಆದಿನಾಥ ತೀರ್ಥಂಕರರು ತಮ್ಮ ರಾಜ್ಯಭಾರವನ್ನು ಪ್ರಥಮ ಪುತ್ರನಾದ ಭರತನಿಗೆ, ಅಯೋಧ್ಯ ನಗರವನ್ನು ಹಾಗೂ ಪೌದನಪುರವನ್ನು ಬಾಹುಬಲಿಗೆ, ಅನ್ಯ ವಿವಿಧ ರಾಜ್ಯಗಳನ್ನು 99 ಮಕ್ಕಳಿಗೆ ಹಂಚ್ತಕ್ಕಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ. ಆವಾಗ ಭರತನು ಬಾಹುಬಲಿ ಹಾಗೂ ಉಳಿದ 99 ಜನ ಪುತ್ರರು ತಂದೆಯ ಆಜ್ಞೆಯಂತೆ ಯಥಾಯೋಗ್ಯ
ತಮ್ಮ ತಮ್ಮ ರಾಜ್ಯಗಳನ್ನು ಸ್ವೀಕರಿಸಿ ತಂದೆಯ ಆತ್ಮಕಲ್ಯಾಣಕ್ಕಾಗಿ ಪ್ರೇರಣೆ ಕೊಟ್ಟು ಆತ್ಮ ಸಾಧನೆಯಲ್ಲಿ ತೊಡತಕ್ಕಂಥ ಆದಿನಾಥರು ಸಹಸ್ರ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸುತ್ತಾ ಆತ್ಮ ಧ್ಯಾನಗೈಯುತ್ತಾ ಆತ್ಮ ಸಾಧನೆಗಾಗಿ ಪುರುಷಾರ್ಥವನ್ನು ಮಾಡ್ತಾ ಇರ್ತಾರೆ. ಇತ್ತ ಭರತ ಅಯೋಧ್ಯೆಯನ್ನು ಆತ ತನ್ನ ಸಾತಿಶಯ ಪುಣ್ಯದ ಉದಯದಿಂದ ಆಯುಧ ಶಾಲೆಯಲ್ಲಿ ಚಕ್ರ ರತ್ನ ಪ್ರಾಪ್ತಿಯಾಗಿ ನಾನು ಪ್ರಥಮ ಚಕ್ರವರ್ತಿ ಆಗ್ತೀನಿ ಅಂತಕ್ಕಂಥ ಒಂದು ಸತ್ಯವನ್ನು ಇರ್ತಕ್ಕಂತಹ ಭರತನು ಧರ್ಮಚಕ್ರವನ್ನು ಅರ್ಥಾತ್ ಸುದರ್ಶನ ಚಕ್ರವನ್ನು ತೆಗೆದುಕೊಂಡು ಷಟ್ಖಂಡ 6 ಖಂಡಗಳನ್ನು ಜಯಿಸಲು ಸರ್ವತ್ರ ವಿಹರಿಸಿ ಯುದ್ಧಾದಿಗಳನ್ನು ಮಾಡಿ 6 ಖಂಡಗಳ ವಿಜೇತನಾಗಿ ಮರಳಿ ಅಯೋಧ್ಯೆಗೆ ಬರುವ ಸಂದರ್ಭದಲ್ಲಿ ಮಹಾದ್ವಾರದಲ್ಲಿ ಸುದರ್ಶನ ಚಕ್ರ ನಿಲ್ತದೆ. ನಿಮಿತ್ತ ಜ್ಞಾನಿಗಳನ್ನು ಮತ್ತು ಮಂತ್ರಿಗಳನ್ನಾದಿ ಕೇಳಿದಾಗ, ಪ್ರಭು, ಅಯೋಧ್ಯೆಯಲ್ಲಿ ನಿಮಗೆ ಶರಣಾಗದ ಕೆಲವೊಂದು ರಾಜರಿದ್ದಾರೆ, ಅದಕ್ಕಾಗಿ ಚಕ್ರರತ್ನ ಅಯೋಧ್ಯೆಯಲ್ಲಿ ಪ್ರವೇಶ ಮಾಡ್ತಾ ಇಲ್ಲ. ಆವಾಗ ಚಕ್ರವರ್ತಿ ಭರತ ಆದೇಶ ಹೊರಡಿಸ್ತಾರೆ, ಅಯೋಧ್ಯೆಯಲ್ಲಿರ್ತಕ್ಕಂಥ ಎಲ್ಲ ರಾಜರು ನನ್ನ ಶರಣಾಗತಿಯನ್ನು ಸ್ವೀಕಾರ ಮಾಡಬೇಕು, ಇಲ್ಲವೇ ಯುದ್ಧಕ್ಕೆ ಸನ್ನದ್ಧರಾಗಬೇಕಂತಕ್ಕಂಥ ಸಂದೇಶವನ್ನು ಹೊರಡಿಸ್ತಾರೆ. ಆವಾಗ 99 ಸಹೋದರರು ಈ ಸುದ್ದಿಯನ್ನು ಕೇಳಿ, ನಮ್ಮ ಪಿತಾಶ್ರೀಯವರು ನಮಗೆ ಕರುಣಿಸಿರ್ತಕ್ಕಂಥ ರಾಜ್ಯವನ್ನು ಧರ್ಮವಾಗಿ ನಾವು ಪಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಹೋದರನಾದಂಥವನು ಇಷ್ಟೆಲ್ಲ ಗೆದ್ರೂ ನಮ್ಮ ಆಸ್ತಿ ಮೇಲೆ ನಮ್ಮ ರಾಜ್ಯದ ಮೇಲೆ ಇವಾಗ ಮೋಹದಲ್ಲ, ಧಿಕ್ಕಾರವಿಲ್ಲ ರಾಜ್ಯಕ್ಕ ಚಂಚಲ ಲಕ್ಷ್ಮಿಗೆ ಅಂತ 99 ಜನ ಸಹೋದರರೆಲ್ಲ ರಾಜ್ಯವನ್ನು ತ್ಯಾಗ ಮಾಡಿ ಭರತನಿಗೆ ಶರಣಾಗದೆ ಆದಿನಾಥರಿಗೆ ತೀರ್ಥಂಕರ ಆದಿನಾಥರಿಗೆ ಶರಣಾಗಿ ಸಮಮ ಶರಣದಲ್ಲಿ ಹೋಗಿ ಆದಿನಾಥರ ಪಾದ ಮೂಲದಲ್ಲಿ ಜನದೀಕ್ಷೆಯನ್ನು ಸ್ವೀಕರಿಸಿ ಆತ್ಮ ಕಲ್ಯಾಣದಲ್ಲಿ ತೊಡಗುತ್ತಾರೆ. ಈ ಸುದ್ದಿಯನ್ನು ಕೇಳತಕ್ಕಂಥ ಪೌದನಪುರದ ರಾಜ ಬಾಹುಬಲಿಯು, ಹೇ ಭಗವನ್, ಇದೇನು ಒಂದು ಚಂಚಲ ರಾಜ್ಯಕ್ಕಾಗಿ ನಮ್ಮ ಸಹೋದರ ಈ ರೀತಿ ಮಾಡುವುದು? ಎಲ್ಲ ನಮ್ಮ ಅನುಜರೆಲ್ಲರೂ ಮೋಕ್ಷ ಮಾರ್ಗದಲ್ಲಿ ಎಲ್ಲವನ್ನು ಸರ್ವಸ್ವವನ್ನು ತ್ಯಾಗ ಮಾಡಿ ಹೋದರು. ನಾ ಹೀಗೆ ಮಾಡಬಾರ್ದು. ನನ್ನ ಅಣ್ಣನ ಗರ್ವವನ್ನು ಮುರಿಬೇಕು. ನಮ್ಮ ತಂದೆ ಕೊಟ್ಟಂಥ ರಾಜ್ಯವನ್ನು ನಾನೇಕೆ ಅವನಿಗೆ ಕೊಡಬೇಕು? ಇಲ್ಲ, ನಾನು ಭರತನಿಗೆ ಶರಣಾಗುವುದಿಲ್ಲ, ನಾನು ಧರ್ಮಕ್ಕೆ ಮಾತ್ರ ಶರಣಾಗುತ್ತೇನೆ. ಭರತನಿಗೆ ಆದೇಶವನ್ನು ಸಲ್ಲಿಸ್ತಾನ ಬಾಹುಬಲಿ, ನಾನು ಯುದ್ಧಕ್ಕೆ ಸನ್ನದ್ಧನಾಗಿದ್ದೆ. ಆವಾಗ ಮಂತ್ರಿಗಳೆಲ್ಲ ಕುಳಿತು ವಿಚಾರ ಮಾಡ್ತಾರೆ. ಇವರಿಬ್ಬರು ತದ್ಭವ ಮೋಕ್ಷಿಗಾಮಿಗಳು, ತೀರ್ಥಂಕರರ ಪುತ್ರರು. ಇಂಥ ಮಹಾನ್ ಮೇಧಾವಿಗಳು ತಮ್ಮ ತಮ್ಮದಾಗ್ತಕ್ಕಂಥ ಯುದ್ಧದೊಳಗೆ ಎಷ್ಟೋ ಮಹಿಳೆಯರು ವಿಧೇಯರಾಗಬೇಕಾಗ್ತದೆ, ಎಷ್ಟೋ ಮಕ್ಕಳು ಅನಾಥರಾಗಬೇಕಾಗ್ತದೆ, ಎಷ್ಟೋ ಸೈನ್ಯರೆಲ್ಲ ತಮ್ಮ ಜೀವನವನ್ನು ಕಳ್ಕೋಬೇಕಾಗ್ತದೆ. ಈ ಅಣ್ಣ ತಮ್ಮರ ಯುದ್ಧದೊಳಗೆ ಇಷ್ಟೆಲ್ಲ ಅನಾಹುತ ಆಗಬಾರ್ದು, ರಕ್ತಪಾತ ಆಗಬಾರ್ದು. ಪ್ರಭುಗಳೇ ಕ್ಷಮಾ ಮಾಡಿ. ನೀವಿಬ್ಬರು ತದ್ಭವ ಮೋಕ್ಷಿಗಾಮಿಗಳು, ವಜ್ರ ಋಷಭ ನಾರಾಚ ಸಹನದಾರಿ ಶರೀರಧಾರಿಗಳು, ಚರಮ ಶರೀರಧಾರಿಗಳು. ನಿಮ್ಮ ನಿಮ್ಮ ದ್ವಂದ್ವದಲ್ಲಿ ವಿನಾಕಾರಣ ಈ ಯುದ್ಧದ ಪರಿಣಾಮ ಬಹಳ ಘೋರ ಆಗ್ತದೆ. ಕ್ಷಮೆ ಮಾಡಿ, ನಿಮ್ಮಿಬ್ಬರಲ್ಲಿ ಯುದ್ಧ ಆಗಲಿ ಅಂತ ಸಾಮೋಪಾಯವಾಗಿ ಒಂದು ಉಪಾಯವನ್ನು ಹೂಡಿದಾಗ ಆ ಇಬ್ಬರಲ್ಲಿ 3 ಪ್ರಕಾರ ಯುದ್ಧಗಳಾಗ್ತವೆ. ದೃಷ್ಟಿಯುದ್ಧ, ಜಲಯುದ್ಧ ಮತ್ತು ಮಲ್ಲಯುದ್ಧ. ಅದೇ ಬಹುದಲ್ಲಿ ಮೋಕ್ಷವನ್ನು ಪಡೆದುಕೊಳ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥ ಮಹಾನ್ ಮೇಧಾವಿ ತೀರ್ಥಂಕರರ ಪುತ್ರರು. ಒಬ್ಬರು ಪ್ರಥಮ ಚಕ್ರವರ್ತಿ, ಇನ್ನೊಬ್ಬರು ಪ್ರಥಮ ಕಾಮದೇವ ಬಾಹುಬಲಿ. ಆ ಇಬ್ಬರಲ್ಲಿ ಯುದ್ಧ ಶುರುವಾಗ್ತದೆ. ಬಾಹುಬಲಿಯವರು 525 ಧನುಷ ಎತ್ತರ ಶರೀರ ಹೊಂದಿದವರು.
ಭರತನು 500 ಧನುಷ ಎತ್ತರ ಶರೀರ ಹೊಂದಿದವನು. ಜ್ಯೇಷ್ಠನಾಗಿದ್ದರೂ ಸಹ ಎತ್ತರದಲ್ಲಿ ತಮ್ಮನಿಗಿಂತ ಅಣ್ಣ ಕುಳ್ಳನಾಗಿದ್ದ, ಗಿಡ್ಡನಾಗಿದ್ದ. ಆ ಯುದ್ಧದಲ್ಲಿ ಭರತನಿಗೆ ಸೋಲಾಯಿತು. ದೃಷ್ಟಿಯುದ್ಧದಲ್ಲಿ ಭರತ ಮೇಲೆ ನೋಡಬೇಕಾಗುತ್ತಿತ್ತು, ಬಾಹುಬಲಿ ಕೆಳಗೆ ನೋಡಬೇಕಾಗಿತ್ತು. ನೋಡ್ತಾ 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 ಬಾಹುಬಲಿ ಈ ಯುದ್ಧದಲ್ಲಿ ಜಯವನ್ನು ಸಾಧಿಸ್ತಾನ. ಭರತನ ರೆಪ್ಪೆಗಳು ಬಡಿತು. ಎರಡನೇ ಯುದ್ಧದಲ್ಲಿ ಜಲಯುದ್ಧ, ಜಲಕ್ರೀಡೆಯನ್ನು ಆಡ್ತಕ್ಕಂಥ ಸಂದರ್ಭದಲ್ಲಿ ಬಾಹುಬಲಿ ನೀರನ್ನು ಸಹಜವಾಗಿ ಹಿಂಗೆ ಓದ್ತಾನ. ಭರತ ನೀರು ತೋಣಿ ಎತ್ತಿ ಗೊಜ್ಜಾಗ, ಎತ್ತಿ ಹಿಂಗೂ ಗೊಜ್ಜಬೇಕಾಗ್ತದೆ. ಈ ಯುದ್ಧದಲ್ಲಿಯೂ ಸಹ ಬಾಹುಬಲಿಗೆ ವಿಜಯ ಆಗ್ತದೆ, ಭರತನಿಗೆ ಸೋಲಾಗ್ತದೆ. ಮಲ್ಲ ಯುದ್ಧ, ಈಗಿನ ಪದ್ಧತಿ ಕುಸ್ತಿ ಅಂತ ನಾವು ಕರಿತೀವಿ. ಮಲ್ಲ ಯುದ್ಧದಲ್ಲಿಯೂ ಸಹ ಬಾಹುಬಲಿಗೆ ವಿಜಯ ಆಗ್ತದೆ. ಭರತನನ್ನು ಎತ್ತಿ ಹಿಡಿತಾನೆ. ಯಾವಾಗ ಭರತನ ಎತ್ತನ, ನಾನೇನು ಮಾಡಿದೆ, ನನ್ನ ಜ್ಯೇಷ್ಠನಾದ ಅಣ್ಣನನ್ನ ಸ್ವಾರ್ಥ ರಾಜ್ಯಕ್ಕಾಗಿ ಎಂಥ ಘೋರ ಅಪರಾಧ ಮಾಡಿದೆ. ತಂದೆಯ ಅಭಾವದಲ್ಲಿ ಅಣ್ಣನೇ ತಂದೆ ಸ್ಥಾನದಲ್ಲಿರ್ತಾನ. ಅಂಥ ತಂದೆಯ ಸ್ವರೂಪ ಇರ್ತಕ್ಕಂಥ ಅಣ್ಣನಿಗೆ ನಾ ಯಾವ ಮಹಾನ್ ಘೋರ ಅಪರಾಧ ಮಾಡಿದೆ ಅಂತ ಕೆಳಗೆ ಇಳಿಸ್ತಾನೆ. ಅಷ್ಟರಾಗ ಮಾನಕಷಾಯ, ಇದು ಉತ್ತಮ ಮಾರ್ಧವ ಧರ್ಮ ಏನು ಹೇಳ್ತದೆ, ಎಲ್ಲಿವರೆಗೆ ಮರ್ದನ ಆಗೋದಿಲ್ಲ ಅಲ್ಲಿವರೆಗೆ ಆತ್ಮ ಕಲ್ಯಾಣವಿಲ್ಲ. ಆತ್ಮ ಕಲ್ಯಾಣಕ್ಕಾಗಿ ಅಹಂಕಾರವನ್ನು ತಿಳಿಸಬೇಕಾಗ್ತದೆ. ನಾನು ಜ್ಯೇಷ್ಠ, ನನ್ನ ತಮ್ಮ ಎತ್ತಿದಲ್ಲ ಬೇಡ ಅಂತ ಕ್ರೋಧದಲ್ಲಿ ವಶೀಭೂತನಾಗಿ ಚಕ್ರ ರತ್ನವನ್ನ ಸುದರ್ಶನವನ್ನ ಬಾಹುಬಲಿಯ ಮೇಲೆ ಪ್ರಯೋಗ ಮಾಡಿಬಿಡ್ತಾನ ಭರತ. ರಕ್ತ ಸಂಬಂಧಿಯಾಗಿರೋದರಿಂದ, ತೀರ್ಥಂಕರರ ಪುತ್ರ ಆಗಿರೋದರಿಂದ, ತದ್ಭವ ಮೋಕ್ಷಗಾಮಿಯಾಗಿರುವುದರಿಂದ, ಕಾಮದೇವ ಮಹಾನ್ ವ್ಯಕ್ತಿತ್ವ ಇರ್ತಕ್ಕಂಥ ಬಾಹುಬಲಿಗೆ ಚಕ್ರರತ್ನ ಯಾವ ಬಾಧೆಯನ್ನು ಮಾಡದೆ 3 ಪರಿಕ್ರಮೆಯನ್ನು ಹಾಕಿ, ಪ್ರದಕ್ಷಿಣೆಯನ್ನು ಹಾಕಿ ಬಂದು ನಿಲ್ತದ, ಆಜ್ಞೆ ಮಾಡಿ ಅಂತ. ಆವಾಗ ಬಾಹುಬಲಿಗೆ ವೈರಾಗ್ಯ ಪ್ರಾಪ್ತಿ ಆಗ್ತದ. ಓಹೋ, ಒಡಹುಟ್ಟಿದ ಜ್ಯೇಷ್ಠ ಒಂದು ಸ್ವಾರ್ಥಕ್ಕಾಗಿ, ರಾಜ್ಯಕ್ಕಾಗಿ ನನ್ನ ಮೇಲೆ ಚಕ್ರ ರತ್ನ ಪ್ರಯೋಗ ಮಾಡಿದಲ್ಲ, ಧಿಕ್ಕಾರವಿರಲಿ ಸಂಸಾರಕ್ಕೆ. ಯಾವ ರೀತಿ ನನ್ನ ಅನುಜರು 199 ಜನ ದೀಕ್ಷೆಯನ್ನು ತೆಗೆದುಕೊಂಡು ಆದಿನಾಥರಿಗೆ ಶರಣರಾದರೋ, ನಾನೂ ಸಹ ಈ ಸಂಸಾರದಿಂದ ಮುಕ್ತನಾಗಿ ಆತ್ಮ ಕಲ್ಯಾಣಕ್ಕಾಗಿ ಜನದೀಕ್ಷೆಯನ್ನು, ಮುನಿದೀಕ್ಷೆಯನ್ನು, ಸನ್ಯಾಸವನ್ನು ಸ್ವೀಕರಿಸಿ ನನ್ನ ಆತ್ಮ ಕಲ್ಯಾಣವನ್ನು ಮಾಡಿಕೊಟ್ಟು ಸಂಕಲ್ಪ ಮಾಡಿ ಮನೆ ಬಿಟ್ಟು ಹೊರಡ್ತಾರೆ. ಹೋಗಿ ಘೋರ ತಪಸ್ಸು ಮಾಡ್ತಾರೆ ದಿಗಂಬರ ಯತಿಯಾಗಿ. 12 ಮಾಸಗಳ ಕಾಲ, 12 ತಿಂಗಳ ಕಾಲ ಒಂದೇ ಆಸನದಲ್ಲಿ ಆಹಾರ ವಿಹಾರ ನಿಹಾರವಿಲ್ಲದೆ ಆತ್ಮ ಧ್ಯಾನದಲ್ಲಿ ತೊಡಗುತ್ತಾರ ಬಾಹುಬಲಿ. ಆ ಬಾಹುಬಲಿಯ ಮೈ ಮೇಲೆ ಮಾಧವಿ ಲತೆ ಹತ್ತದ, ಭುಜಗಳವರೆಗೆ ವಿಸ್ತಾರವಾಗಿ ಹಾವು ಚೋಳು ಪಶು ಪಕ್ಷಿಗಳು ಆ ಮುನೀಶ್ವರರ ಮೇಲೆ ಬಂದು ಕುಳಿತುಕೊಳ್ತಾವೆ. ಆದರೂ ಮುನೀಶ್ವರರು ಬಾಹುಬಲಿ ಸ್ವಾಮಿಗಳು ತಮ್ಮ ಆತ್ಮ ಸಾಧನೆಯಲ್ಲಿ ತೊಡಗಿರ್ತಾರೆ. 12 ಮಾಸಗಳ ಕಾಲ ತಪಸ್ಸನ್ನು ಆಚರಿಸಿದರೂ ಸಹ ಕೇವಲ ಜ್ಞಾನ ಪ್ರಾಪ್ತವಾಗಲಿಲ್ಲ. ಭರತನು ತೀರ್ಥಂಕರ ಪ್ರಭು ಆದಿನಾಥರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಹೇ ಪ್ರಭು, ಹೇ ತ್ರಿಲೋಕಿನಾಥ, ಹೇ ತೀರ್ಥಂಕರ, ಹೇ ಋಷಭದೇವರೇ, ನನ್ನ ಅನುಜ ಬಾಹುಬಲಿ 12 ಮಾಸಗಳ ಕಾಲ ದೀರ್ಘ ತಪಸ್ಸು ಮಾಡ್ತಾ ಇದ್ರು, ಕೇವಲ ಜ್ಞಾನ ಪ್ರಾಪ್ತಿ ಆಗ್ತಾ ಇಲ್ಲ. ಕಾರಣವೇ, ಭರತ ನೀನು ಹೋಗು, ಅವರಲ್ಲಿ ಶರಣನಾಗಿ ವಿನಯದಿಂದ ಪ್ರಾರ್ಥಿಸು. ಹೇ ಬಾಹುಬಲಿ, ನೀವು ಹೇಗೆ ಈ ಸಂಸಾರ ಭೋಗ ತ್ಯಾಗ ಮಾಡಿ ಆತ್ಮ ಕಲ್ಯಾಣದಲ್ಲಿ ತೊಡಗಿರಿ, ಹಂಗೆ ಇವತ್ತಿನ ನಾಳೆ ನಾನು ಸಹ ಬಿಟ್ಟ ನನ್ನ ಆತ್ಮ ಕಲ್ಯಾಣ ಮಾಡ್ಕೋತೀನಿ. ಈ ಭೂಮಿ
ನಂದು ಅಲ್ಲ, ನಿಂದು ಅಲ್ಲ, ಯಾರ್ದು ಅಲ್ಲ. ನಾವು ಬರೋಕ್ಕಿಂತ ಮುಂಚಿತ್ತು, ನಾವು ಹೋದ ನಂತರ ಇರುವುದದ. ಯಾಕಂದ್ರೆ ಬಾಹುಬಲಿ ಮನಸ್ಸಿನಲ್ಲಿ ಭಾವದ ವಿಚಾರ ಈ ರೀತಿಯಾದ, ಏನು, ನಾ ಎಲ್ಲ ಯುದ್ಧದಲ್ಲಿ ಸರ್ವಸ್ವದಲ್ಲಿ ಅನ್ನನನ್ನು ಗೆದ್ದರೂ ಸಹ ಅವನ ಸ್ಥಾನದಲ್ಲಿಯೇ ಭರತನ ಭೂಮಿಯ ಮೇಲೆ ನಾನು ನಿಂತಿದ್ದೀನಲ್ಲ, ಅದಕ್ಕೆ ನೀನು ಹೋಗಿ ಇದನ್ನು ಪ್ರಾರ್ಥಿಸು ಎಂದಾಗ ಭರತನು ಬಂದು ಬಾಹುಬಲಿಯ ಚರಣದಲ್ಲಿ ಮುಕುಟವನ್ನು ತೆಗೆದಿಟ್ಟು ವಿನಯದಿಂದ, ಹೇ ಬಾಹುಬಲಿ ಸ್ವಾಮಿ, ಹೇ ವೀತರಾಗ ಮುನಿರಾಜರೇ, ಅಂತರಂಗ ಬಹಿರಂಗ ಪರಿಗ್ರಹಣ ತ್ಯಾಗ ಮಾಡಿ ಪರಮ ವೀತರಾಗ ಮುದ್ರೆಯಲ್ಲಿ ನಿಂತಂತ ಹೇ ಗೋಮಟೇಶ್ವರ ಬಾಹುಬಲಿ, ನೀವು ಯಾವ ರೀತಿ ಸಂಸಾರವನ್ನು ತ್ಯಾಗ ಮಾಡಿ ಆತ್ಮ ಕಲ್ಯಾಣ ಮಾರ್ಗದಲ್ಲಿ ಸಾಗಿದ್ದೀರೋ ಅದೇ ರೀತಿ ನಾನು ಸಹ ಒಂದು ದಿನ ಈ ರಾಜ್ಯ ಭೋಗವನ್ನು ಬಿಟ್ಟು ನಿಮ್ಮಂತೆಯೇ ದಿಗಂಬರನಾಗಿ ಮೋಕ್ಷ ಸಾಧಿಸಲು ಇಚ್ಛಿಸುತ್ತೇನೆ. ಈ ಭೂಮಿ ಯಾರದ್ದು ಅಲ್ಲ, ನೀವು ಭರತನ ಭೂಮಿಯ ಮೇಲೆ ನಿಂತಿಲ್ಲ. ಇದು ಹಿಂದೆ ಇತ್ತು, ಇವತ್ತು ಅದ, ಮುಂದಿರ್ತದೆ. ನಾವು ಬರ್ತೀವಿ, ಹೋಗ್ತೀವಿ. ಅದಕ್ಕೆ ನೀವು ಎಲ್ಲ ವಿಕಲ್ಪಗಳನ್ನು ಮರೆತು ನಿಮ್ಮ ಆತ್ಮ ಸಾಧನೆಯನ್ನು ಮಾಡಿಕೊಳ್ಳಿ ಅಂತ ಪ್ರಾರ್ಥಿಸಿದಾಗ ವಿನಮ್ರತೆಯಿಂದ ಉತ್ತಮ ಮಾರ್ಧವ ಮಾನ ಕಷಾಯಗಳನ್ನು ತೊರೆದು ವಿನಮ್ರತೆಯಿಂದ ನತಮಸ್ತಕನಾದಾಗ ಬಾಹುಬಲಿಗೆ ಕೇವಲ ಜ್ಞಾನವಾಯಿತು. ಬಾಹುಬಲಿ ಅರಿಹಂತ ಪ್ರಭುವಾಗಿ ಗಂಧಕೂಟಿಯ ಮುಖಾಂತರ ವಿಶ್ವಕ್ಕೆ ಕಲ್ಯಾಣ ಮಾಡ್ತಕ್ಕಂಥ ಉಪದೇಶವನ್ನು ಗೈದು ಆತ್ಮ ಕಲ್ಯಾಣದ ಸರ್ವೋತ್ಕೃಷ್ಟ ಮಾರ್ಗವಾದಂಥ ಮೋಕ್ಷ ಮಾರ್ಗದಲ್ಲಿ ತತ್ಪರರಾಗಿ ಜೀವನ್ ಮುಕ್ತಿ ಪಡೆತಕ್ಕಂಥ ಒಂದು ಸೌಭಾಗ್ಯವನ್ನು ಪಡೆದುಕೊಂಡು ಮಾನ ಕಷಾಯವನ್ನು ತ್ಯಜಿಸತಕ್ಕಂತಹ ಭರತನು ಸಹ ರಾಜಭೋಗಗಳೆಲ್ಲ ಉಪಯೋಗಿಸಿ ಕೊನೆಗೆ ಈ ಸಂಸಾರದಿಂದ ವಿರಕ್ತನಾದ ಜಿನದೀಕ್ಷೆಯನ್ನು ಧರಿಸಿ ಆತ್ಮ ಕಲ್ಯಾಣದಲ್ಲಿ ತೊಡಗಿ ಜೈನ ಸಿದ್ಧಾಂತದ ಪ್ರಕಾರ ಆದಿನಾಥ ತೀರ್ಥಂಕರರಿಗಿಂತ ಪ್ರಥಮ ಮೋಕ್ಷ ಪಡೆಯುವಂಥ ಪರಮ ಸೌಭಾಗ್ಯ ಅವರ ಪುತ್ರ ಪ್ರಥಮ ಮೋಕ್ಷಗಾಮಿ ಅನಂತ ವೀರ್ಯ ಭಗವಾನ. ಎಷ್ಟು ಪರಮ ಸೌಭಾಗ್ಯ ಆ ಪರಿವಾರ ಅಂತ ಕೇಳಿದ್ರೆ, ಪ್ರಥಮ ತೀರ್ಥಂಕರ ಆದಿನಾಥ, ಪ್ರಥಮ ಚಕ್ರವರ್ತಿ ಅವರ ಪುತ್ರ ಭರತ, ಪ್ರಥಮ ಕಾಮದೇವ ಅವರ ಪುತ್ರ ಬಾಹುಬಲಿ, ಪ್ರಥಮ ಮೋಕ್ಷಗಾಮಿ ಅವರ ಪುತ್ರ ಅನಂತವೀರ್ಯ, ಪ್ರಥಮ ಗಣಧರ ಅವರ ಪುತ್ರ ಋಷಭಸೇನ. ಪರಮ ಸೌಭಾಗ್ಯವನ್ನು ಬಿಡ್ತಕ್ಕಂಥ ಪರಮಾತ್ಮರು. ಬಾಹುಬಲಿಯು ಯಾವ ರೀತಿ ದ್ವಿತೀಯ ಮೋಕ್ಷಗಾಮಿಯಾಗಿ ಆತ್ಮ ಕಲ್ಯಾಣಗೈದರೋ ಅದೇ ರೀತಿ ಭರತನು ಸಹ ಈ ಸಂಸಾರ ಭೋಗಗಳನ್ನು, ರಾಜ್ಯ ಭೋಗಗಳನ್ನು, ಚಕ್ರವರ್ತಿ ಪದವಿಗಳನ್ನು ತ್ಯಾಗ ಮಾಡಿ ಪರಮ ವೀತರಾಗ ದಿಗಂಬರ ಯತಿಯಾಗಿ ಆತ್ಮ ಸಾಧನೆ ತೊಡತಕ್ಕಂಥ ಮಹಾನ್ ಮುನೀಶ್ವರ ದೀಕ್ಷೆಯನ್ನು ಸ್ವೀಕರಿಸಿ ಕೇಶಲೋಚನವನ್ನು ಮಾಡಿಕೊಂಡು ಪೆಂಚಿ ಕಮಂಡಲು ಇಲ್ಲದೆ, ಅಂದರೆ ಆಹಾರ ಮಾಡಲಿಲ್ಲ, ವಿಹಾರ ಮಾಡಲಿಲ್ಲ, ನಿಹಾರವೂ ಮಾಡಲಿಲ್ಲ, ದೀಕ್ಷೆ ಧರಿಸಿ ಅಂತರ್ಮುಹೂರ್ತದಲ್ಲಿ ಕೇವಲ ಜ್ಞಾನ ಪ್ರಾಪ್ತಿ ಮಾಡ್ಕೊಂಡಂಥ ಶ್ರೇಯ ಭರತನಿಗೆ ಪ್ರಾಪ್ತ ಆಗ್ತದೆ. ಅಂಥ ವಿನಯವಾನ್ ಗುಣ ಇರತಕ್ಕಂಥ ಉತ್ತಮ ಮಾರ್ಗವ ಧರ್ಮದಾರಿ ಭರತನು ಅಂತರ್ಮುಹೂರ್ತದಲ್ಲಿ ಅರಿಹಂತನಾಗಿ ಸಿದ್ಧತ್ವ ಪ್ರಾಪ್ತಿ ಮಾಡ್ಕೊಂಡಂಥ ಪವಿತ್ರ ಆತ್ಮ. ಆದ್ದರಿಂದಲೇ ನಾವು ನಮ್ಮ ಭಾರತವನ್ನು ಭರತನ ಭಾರತ ಎಂದು ಕರೀತೇವೆ. ಆದಿನಾಥರ ಜ್ಯೇಷ್ಠ ಪುತ್ರ ಪ್ರಥಮ ಚಕ್ರವರ್ತಿ ಭರತನ ನಾಮದಿಂದಲೇ ನಮ್ಮ ಅಜನಾಭವಷ್ಟ, ನಮ್ಮ ಹಿಂದೂಸ್ತಾನ ಭರತ ಖಂಡವಾಗಿ ಭರತನ ಆದರ್ಶವನ್ನು ನಾವು ಇವತ್ತು ಪರಿಪಾಲಿಸ್ತೀವಿ. ಅಂಥ ರಾಜಭೋಗ ಚಕ್ರವರ್ತಿ ಪದವಿ ಇದ್ದರೂ ಸಹ ಅದರ ಅಹಂಕಾರವಿಲ್ಲದೆ ನೇರ ಅಹಂಕಾರಿಯಾಗಿ, ಅದಕ್ಕೆ ನಮ್ಮ ಆರಂಭದಲ್ಲಿ ಯಾರ ಹೃದಯದಲ್ಲಿ ನಮೋಕಾರವಿದೆಯೋ ಅವರ ಹೃದಯದಲ್ಲಿ ಅಹಂಕಾರ ಇರಲಾರದು. ಯಾರ ಹೃದಯದಲ್ಲಿ ಅಹಂಕಾರವಿದೆಯೋ ಅವರ ಹೃದಯದಲ್ಲಿ ನಮೋಕಾರ ಇರಲಾರದು. ಆ ನಮೋಕಾರದ ಸಾಕ್ಷಾತ್ ರೂಪ ಸಾಧು ಪರಮೇಶ್ವರಿಯಾಗಿ ಅರಿಹಂತನಾಗಿ ಸಿದ್ಧತ್ವ ಪಡೆಯುವಂಥ ಪರಮ ಸೌಭಾಗ್ಯ ಉತ್ತಮ ಮಾರ್ಗವ ಧರ್ಮದಿಂದ ಭರತರು ಪ್ರಾಪ್ತಿ ಮಾಡಿಕೊಂಡರು. ಹಾಗೆ ನಾವು ಸಹ ನಮ್ಮ ಆತ್ಮನ ಕಲ್ಯಾಣ ಮಾಡ್ಕೋಬೇಕಾದ್ರೆ ಉತ್ತಮ ಮಾರ್ಗವ ಧರ್ಮದ ಅತ್ಯವಶ್ಯಕತೆ. ಜಾತಿ, ಕುಲ, ರೂಪ ಈ 8 ಮದಗಳು ಶರೀರಕ್ಕೆ ಸಂಬಂಧಪಟ್ಟಕ್ಕಂಥವು, ಆತ್ಮನಿಗಲ್ಲ. ಜಾತಿ ದೇಹಾಶ್ರಿತ, ಧರ್ಮ ಆತ್ಮಾಶ್ರಿತ. ಧರ್ಮ ಆತ್ಮನಿಗಾಗಿ,
ಶರೀರ ಈ ಜಾತಿಗಳಿಂದ ಶರೀರ ಬರ್ತದೆ. ತಾಯಿಯ ವಂಶಕ್ಕೆ ಜಾತಿ ಅಂತಾರೆ, ತಂದೆ ವಂಶಕ್ಕೆ ಕುಲ ಅಂತಾರೆ. ಈ ಶರೀರ ನಾ ಅಲ್ಲದ ಬಳಿಕ ಜಾತಿ ಕುಲ ನಾನು ಹೆಂಗಾಗ್ತವೆ. ಅದಕ್ಕೆ ಕನಕದಾಸರು ಸಾಯರು ಕುಲ 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 ಎಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರ. ಅನಾದಿ ಕಾಲದಿಂದ ಈ ಆತ್ಮ ಯಾವ ಕುಲ ಸ್ಥಿರವಾಗಿ ಉಳಿದಾನ? ತಾ ಮಾಡ್ತಕ್ಕಂಥ ಪುಣ್ಯ ಕರ್ಮದಿಂದ ಸತ್ಕುಲ, ತಾ ಮಾಡ್ತಕ್ಕಂಥ ಪಾಪ ಕರ್ಮದಿಂದ ನೀಚ ಕುಲ. ಉಚ್ಚ ಕುಲ ಮತ್ತು ನೀಚ ಕುಲ ಇವು ಎರಡು ಕರ್ಮಗಳು. ಯಾವ ಕರ್ಮಗಳು ಹೇಳ್ತಾರೆ ಆಚಾರ್ಯರು ಗ್ರಂಥದಲ್ಲಿ. ಈ ಆತ್ಮನಿಗೆ ಗೋತ್ರ ಕರ್ಮದಿಂದ ಉಚ್ಚ ಗೋತ್ರ ಮತ್ತು ನೀಚ ಗೋತ್ರ ಬಂದಾಗ್ತದೆ. ತಾನು ಮಾಡ್ತಕ್ಕಂಥ ಪಾಪ ಕೃತ್ಯಗಳಿಂದ, ತಿರಸ್ಕಾರ ಭಾವನೆಗಳಿಂದ, ಅಸ್ಪೃಶ್ಯತೆ ಭಾವನೆಯಿಂದ ಈ ಆತ್ಮನಿಗೆ ನೀಚ ಗೋತ್ರದ ಬಂದಾಗ್ತದ. ಮುಂದಿನ ಜನ್ಮದಲ್ಲಿ ನೀಚ ಕುಲದಲ್ಲಿ ಜನ್ಮ ತಗೋತಾನೆ. ಈ ಆತ್ಮ ಉಚ್ಚ ವಿಚಾರಗಳಿಂದ, ಉಚ್ಚ ಆಚರಣೆಗಳಿಂದ, ಆತ್ಮ ಸಾಧನೆಯಿಂದ ವಸುದೈವ ಕುಟುಂಬಕ ಪರಸ್ಪರೋಪಗ್ರಹ ಜೀವಾನ, ಈ ಒಂದು ಭಾವನೆಯಿಂದ ಉಚ್ಚ ಕುಲದ ಬಂಧವಾಗಿ ಮುಂದಿನ ಜನ್ಮದಲ್ಲಿ ಕ್ಷತ್ರಿಯ ಕುಲದಲ್ಲಿ, ಇಕ್ಷ್ವಾಕು ವಂಶದಲ್ಲಿ, ತೀರ್ಥಂಕರ ವಂಶದಲ್ಲಿ ಜನ್ಮ ತಾಳೆ ಆತ್ಮ ಸಾಧನೆಯನ್ನು ಮಾಡಿ ಪರಮಾತ್ಮನಾಗ್ತಾನೆ. ಉಚ್ಚ ಮತ್ತು ನೀಚ ಕುಲಗಳು ತಾನು ಮಾಡ್ತಕ್ಕಂಥ ಭಾವನೆಯಿಂದ, ಆಚರಣೆಗಳಿಂದ ಈ ಆತ್ಮನಿಗೆ ದೊರೆತಕ್ಕಂಥ ಪನಿಷ್ಮೆಂಟ್ ಅಂತೇನೋ. ಯಾರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾರ, ಒಳ್ಳೆಯ ವಿಚಾರ ಮಾಡ್ತಾರ, ಪರೋಪಕಾರ ಮಾಡ್ತಾರ, ಎಲ್ಲರಿಗೂ ಲೆಸನ್ ಬಯಸ್ತಾರ, ಅವರು ಮುಂದಿನ ಜನ್ಮದಲ್ಲಿ ಉತ್ತಮ ಕುಲದಲ್ಲಿ ಜನ್ಮ ತಾಳೆ ಆತ್ಮನ ಉತ್ಥಾನವನ್ನು, ಆತ್ಮನ ಕಲ್ಯಾಣವನ್ನು ಮಾಡ್ಕೊಳ್ತಾರೆ. ಮತ್ತು ಯಾರು ಪಾಪ ಕಾರ್ಯಗಳಲ್ಲಿ ತೊಳ್ತಾರ, ಅಭಕ್ಷ್ಯಗಳ ಸೇವನೆ ಮಾಡ್ತಾರ, ಅಭಕ್ಷ್ಯಗಳ ಪೇಯ ಮಾಡ್ತಾರ, ಪಾಪ ಕಾರ್ಯಗಳಲ್ಲೇ ತೊಡಗ್ತಾರ, ಪರ ನಿಂದೆಯನ್ನು ಮಾಡ್ತಾರ, ಅಂತ ಪಾಪಿಗಳು ಮುಂದಿನ ಜನ್ಮದಲ್ಲಿ ನೀಚ ಕುಲದಲ್ಲಿ ಜನ್ಮತಾಗ್ತಾರೆ. ಅಂದರೆ ತಾನು ಮಾಡಿದ ಕರ್ಮದ ಫಲದಿಂದ ಈ ಆತ್ಮ ಉಚ್ಚ ಮತ್ತು ನೀಚ ಕುಲದಲ್ಲಿ ಜನ್ಮಿಸ್ತಾನ. ಅದಕ್ಕೆ ಆ ಕರ್ಮದಿಂದ ಮುಕ್ತ ಆಗ್ಬೇಕಾಯ್ತಂದ್ರೆ ನಾವು ಮಾನ ಕಷಾಯವನ್ನು, ಜಾತಿ ಮದ, ಕುಲುಮದ, ರೂಪಮದ, ವಿದ್ಯಾಮದ, ಜ್ಞಾನಮದ, ತಪಮದ, ವೃದ್ಧಿಮದ ಇವುಗಳನ್ನು ತ್ಯಾಗ ಮಾಡಿದ ಮಾತ್ರ ಈ ಆತ್ಮ ಉತ್ತಮ ಮಾರ್ಗವ ಧರ್ಮದ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯದ. ಆ ಉತ್ತಮ ಮಾರ್ಗದ ಪ್ರಾಪ್ತಿಗಾಗಿ ನಾವೆಲ್ಲರೂ ಸಮತಾಭಾವದಿಂದ ಆತ್ಮ ಪರಮಾತ್ಮನಾಗಬೇಕಾದ್ರೆ, ಆತ್ಮ ತನ್ನ ಸ್ವ ಅಸ್ತಿತ್ವ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ನಾನು ನನ್ನ ನಿಜ ಸ್ವಭಾವದಲ್ಲಿ ಇರಬೇಕು. ಆತ್ಮ ಕುಲದಿಂದ ಮುಕ್ತ, ಆತ್ಮ ಜಾತಿಯಿಂದ ಮುಕ್ತ, ಆತ್ಮ ಶ್ರೇಷ್ಠನಲ್ಲ, ಕನಿಷ್ಠನಲ್ಲ. ನ ಬಾಲೋ ನ ವೃದ್ಧೋ ನ ತುಚ್ಛೋ ನ ಮೂಢೋ ನ ಸ್ವೇದಂ ನ ವೇದಂ ನ ಮೂರ್ತಿರ್ ನ ಸ್ನೇಹ ಚಿದಾನಂದ ರೂಪಂ ಸದಾ ವೀತರಾಗಂ. ಚಿದಾನಂದ ರೂಪಂ ನಮೋ ವೀತರಾಗಂ. ನಾನು ದೊಡ್ಡವನೂ ಅಲ್ಲ, ನಾನು ಸಣ್ಣವನೂ ಅಲ್ಲ, ನಾನು ದಪ್ಪನೂ ಅಲ್ಲ, ನಾನು ಬಡಕನೂ ಅಲ್ಲ, ನಾನು ಎತ್ತರಲ್ಲ, ನಾನು ಗಿಡ್ಡನೂ ಅಲ್ಲ, ನಾನು ಬಾಲಕನೂ ಅಲ್ಲ, ನಾನು ವೃದ್ಧನೂ ಅಲ್ಲ, ನಾನು ಉಚ್ಚನೂ ಅಲ್ಲ, ನಾನು ನೀಚನೂ ಅಲ್ಲ, ನಾನು ಚೈತನ್ಯ ಅಸ್ತಿತ್ವ ರೂಪಿ ಆತ್ಮ. ಈ ಭಾವನೆಯನ್ನು ಅರಿತಾಗ ಈ ಆತ್ಮ ಉತ್ತಮ ಮಾರ್ಗವ ಧರ್ಮದ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ. 4 ಗತಿಗಳಲ್ಲಿ 4 ಕಷಾಯಗಳ ಪ್ರಭಾವ ಇರ್ತದೆ. ಮನುಷ್ಯ ಗತಿಯಲ್ಲಿ ಮಾನ ಕಷಾಯ ಹೆಚ್ಚಿರ್ತದೆ, ದೇವಗತಿಯಲ್ಲಿ ಲೋಭ ಕಷಾಯ ಹೆಚ್ಚಿರ್ತದೆ, ನರಕ ಗತಿಯಲ್ಲಿ ಕ್ರೋಧ ಕಷಾಯ ಹೆಚ್ಚಿರ್ತದೆ, ತಿರ್ಯಂಚ ಗತಿಯಲ್ಲಿ ಮಾಯಾ ಕಷಾಯ ಹೆಚ್ಚಿರ್ತದೆ. ಮನುಷ್ಯ ಗತಿಯಲ್ಲಿ ಬಂದು ಮಾನ ಕಷಾಯ ನಾವು ಜಯಿಸಿದ್ದೆ ಆದ್ರೆ ಈ ಮನುಷ್ಯ ಜನ್ಮ ಸಾರ್ಥಕ ಆಗ್ತದೆ. 4 ಕಷಾಯಗಳು ಉದಯಕ್ಕೆ ಬಂದ್ರೆ ಈ ಆತ್ಮ ಚತುರ್ಗತಿಯಲ್ಲಿ ಪರಿಭ್ರಮಣ ಮಾಡಬೇಕಾಗ್ತದೆ, ಪಂಚ ಪರಾವರ್ತನ ಮಾಡಬೇಕಾಗ್ತದೆ. ಇದರಿಂದ ನಾವು ಮುಕ್ತಿ ಪಡ್ಕೋಬೇಕಾಗಿತ್ತಂದ್ರೆ ಉತ್ತಮ ಮಾರ್ಗವ ಧರ್ಮದ ಪ್ರಾಪ್ತಿ ಅತ್ಯವಶ್ಯಕದ. ಆ ಉತ್ತಮ ಮಾರ್ಗವ ಧರ್ಮದ ಪ್ರಾಪ್ತಿಗಾಗಿಯೇ ನಮ್ಮ ಧರ್ಮದಲ್ಲಿ ದಶಲಕ್ಷಣ ಪರ್ವದಲ್ಲಿ 2ನೇ ದಿನ ಭಾದ್ರಪದ ಶುಕ್ಲ ಷಷ್ಠಿ ದಿವಸ ಉತ್ತಮ ಮಾರ್ಗವ ಧರ್ಮದ ಪೂಜೆ ಮಾಡಲಿಕ್ಕೆ ಗೃಹಸ್ಥರಿಗೆ ಹೇಳಲಾಗಿದೆ. ಉತ್ತಮ ಮಾರ್ಗವ ಪೂಜೆಯಿಂದ ಆ ಉತ್ತಮ ಮಾರ್ಗವ ಗುಣದ ಪ್ರಾಪ್ತಿಯಾಗಲಿ ಎಂಬ ಭಾವನೆ. ಯಾವ ಬೀಜವನ್ನು ನಾವು ಬಿತ್ತುತ್ತೀವಿ ಆ ಫಲವನ್ನು ಪಡಿತೀವಿ. ಹಾಗೆ ಯಾವ ಧರ್ಮವನ್ನು ಆರಾಧಿಸ್ತೀವಿ ಆ ಧರ್ಮ ನಮ್ಮ ಸ್ವತ್ತಾಗ್ತದೆ, ನಮಗೆ ಪ್ರಾಪ್ತಿ ಆಗ್ತದೆ.
ಆ ಒಂದು ಒಳ್ಳೆಯ ಮನೋಭಾವನೆಯಿಂದಲೇ ನಮ್ಮ ಧರ್ಮದಲ್ಲಿ ನೋಂಪಿಗಳನ್ನು ವ್ರತಗಳನ್ನು ಮಾಡ್ತಕ್ಕಂಥ ಪರಂಪರಾದ ಎಷ್ಟೆಷ್ಟು ಜೀವಿಗಳು ಅಖಂಡ ಭಾರತದಲ್ಲಿ ವಿಶ್ವದಲ್ಲಿ ಈ ದಶಲಕ್ಷಣ ಪರ್ವದಲ್ಲಿ ವ್ರತವನ್ನು ಮಾಡ್ತಾ ಇದ್ದಾರೆ. ಶುಭ್ರ ವಸ್ತ್ರಗಳನ್ನು ಧರಿಸಿ ಪರಿಗ್ರಹಗಳನ್ನು ತ್ಯಾಗ ಮಾಡಿ ಆತ್ಮ ಸಾಧನೆಗಾಗಿ ವ್ರತಗಳನ್ನು ಧರಿಸಿ ಚಾಪೆಯಲ್ಲಿ ಮಲ್ಕೋದಿರ್ಬೋದು, ಒಂದು ಟೈಮ್ ಊಟ ಮಾಡೋದಿರ್ಬೋದು, ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡೋದಿರ್ಬೋದು, ಸಾತ್ವಿಕ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು, ಇವೆಲ್ಲವುಗಳು ಪರಿಮಿತಿ ಪರಿಗ್ರಹ ಇವುಗಳನ್ನೆಲ್ಲ ಪಾಲನೆ ಮಾಡೋದ್ರಿಂದ ಈ ಪೂಜಾ ಮಾಡ್ತಕ್ಕಂಥ ಭಕ್ತರಿಗೆ, ಲೋಪಿ ಮಾಡ್ತಕ್ಕಂಥ ಭಕ್ತರಿಗೆ ಸಾತಿಶಯ ಪುಣ್ಯದ ಜೊತೆಗೆ ಕರ್ಮದ ನಿರ್ಜರಿಯಾಗಿ ಉತ್ತಮ ಮಾರ್ಗವ ಧರ್ಮದ ಪ್ರಾಪ್ತಿಗಾಗಿ ನಿಮಿತ್ತವಾಗ್ತದೆ. ಆದ್ದರಿಂದಲೇ ನಮ್ಮ ಧರ್ಮದಲ್ಲಿ ಈ ಒಂದು ವ್ರತವನ್ನು ಲೋಪಿಯನ್ನು ಮಾಡ್ತಕ್ಕಂಥ ಪರಂಪರೆ ಹೇಳಿದ ಆ ಲೋಪಿಯಲ್ಲಿ ಕೊಡ್ತಕ್ಕಂಥ ಎಲ್ಲ ಜೀವಿಗಳಿಗೂ ಆ ಉತ್ತಮ ಮಾರ್ಗವ ಪ್ರಾಪ್ತಿಯಾಗಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತಾ, ಈ ಮಾರ್ಗವ ಧರ್ಮ ಮಾನ ಕಷಾಯದಿಂದ ಮುಕ್ತನಾಗಿ ಯಾವ ರೀತಿ ಮಂದಿರ ಮುಂದೆ ಮಾನಸ್ತಂ ಅಂತ ಹೇಳಿದಿಲ್ಲ, ಈ ಮಂದಿರ ಮುಂದೆ ಮಾನಸ್ಥ ಮಾಡ್ತಕ್ಕಂಥ ಪರಂಪರೆ ಹೇಗೆ ಬಂತಂತ ಕೇಳಿದ್ರೆ, ಮಂದಿರ ಅಂದರೆ ಸಮೋಶರಣ ಪ್ರತೀಕ ಅನ್ನೋದ್ರಿಂದ ಸಮೋಶರದಲ್ಲಿ 4 ದಿಕ್ಕಿಗೆ 4 ಮಾನಸ್ತಂಭ ಇರ್ತಾವ. ಹಂಗೆ ಮಂದಿರ ಯಾವ ದಿಕ್ಕಿಗೆ ಪೂರ್ವ ಅಥವಾ ಉತ್ತರ ಮುಖ ಮಂದಿರದ ಆ ಮಂದಿರ ಮುಂದೆ ಮಾನಸ್ತಂಭ ಕಟ್ತಕ್ಕಂಥ ಪರಂಪರೆ ಅದ. ಮಂದಿರದಾಗ ಹೋದಾಗ ನಾವು ಭಕ್ತರು, ನಾವು ರಾಜನಲ್ಲ, ನಾನು ಚಕ್ರವರ್ತಿ ಅಲ್ಲ, ನಾನು ದೊಡ್ಡವನಲ್ಲ, ನಾನು ಕೀಳನಲ್ಲ, ನಾನು ದೇಸಾಯಿನಲ್ಲ, ನಾನು ಪಾಟೀಲ್ನಲ್ಲ, ನಾನು ಸಾಮಾನ್ಯ ಶ್ರಾವಕ, ನಾನೊಬ್ಬ ಭಕ್ತ. ಈ ಮನೋಭಾವನೆಯಿಂದ ಶರಣಾಗತಿಯನ್ನು ಹೊಂದಿ ಉತ್ತಮ ಮಾರ್ಗವ ಧರ್ಮದಿಂದ ವಿನಯದಿಂದ ಯಾ ಜೀವಾತ್ಮ ಮಂದಿರದಲ್ಲಿ ಭಗವಂತನ ದರ್ಶನ ಮಾಡ್ತಾನ, ಆ ವಿನಯದಿಂದ ಆ ಜೀವಿಗೆ ಮೋಕ್ಷದ ಮಹಾದ್ವಾರ ದೊರೆಯುತ್ತದೆ. ವಿನಯವು ಮೋಕ್ಷದ ಮಹಾದ್ವಾರವಾಗಿದೆ. ವಿದ್ಯಾ ವಿನಯ ಶೋಭತೆ, ವಿದ್ಯೆಗೆ ವಿನಯವೇ ಮೂಲ. ಅದಕ್ಕೆ ಆಚಾರ್ಯ ವಿದ್ಯಾಸಾಗರ್ ಸಹ ಹೇಳಿದ್ರು, ವಿನಯ ಬಿನ ವಿದ್ಯಾ ನಹಿ, ವಿದ್ಯಾ ಬಿನ ನಹಿ ಜ್ಞಾನ, ಜ್ಞಾನ ಬಿನಾ ಸುಖ ನಾ ಮಿಲೆ, ತಾತೆ ವಿನಯ ಪ್ರದಾನ್, ತಾತೆ ವಿನಯ ಪ್ರದಾನ್. ಎಲ್ಲಿ ವಿನಯದ ಅಲ್ಲಿ ಉತ್ತಮ ಮಾಧವ ಧರ್ಮದ ಪ್ರಾಪ್ತಿಗಾಗಿ ದರ್ಶನ, ಜ್ಞಾನ, ಚಾರಿತ್ರ, ತಪ ಮತ್ತು ಉಪಚಾರ ಈ 5 ಪ್ರಕಾರ ವಿನಯಗಳನ್ನ ಪಾಲನೆ ಮಾಡಿ ನಮ್ಮ ಆತ್ಮನಿಗೆ ಉತ್ತಮ ಮಾರ್ಗವ ಧರ್ಮ ಪ್ರಾಪ್ತಿಯಲ್ಲಿ ಭಾವನೆ ಇಟ್ಕೊಂಡ. ಜಯ ಉತ್ತಮ ಮಾರ್ಗವ ಧರ್ಮ ಕಿ ಜಯ.